2 ದಿನ ಟ್ರಾನ್ಸ್ಪೋರ್ಟ್ ರಜೆ ಇದ್ದಿದ್ದಕ್ಕೆ ಆರಾಮಾಗಿ ಮನೆಯಾಗ ಕುಂತಿದ್ದಾಯ್ತು. ಇವತ್ತಾದ್ರೂ ಬೆಳಗ್ಗೆ ಬೇಗ ಹೋಗಬೇಕು ಟ್ರಾನ್ಸ್ಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಗಾಡಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ವಾರ ಆಗಿತ್ತು ನೀರು ಹಾಕಿ ಕ್ಲೀನ್ ಮಾಡಿರಲಿಲ್ಲ, ಸುಮ್ಮನೆ ಹಂಗೆ ಒರೆಸ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ಇವತ್ತು ನೀರು ಹಾಕಿ ಕ್ಲೀನ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 7 ಗಂಟೆ. ದಿನ ನಾನು 6:30ಗೆ ಹೋಗ್ತೀನಿ. ಇವತ್ತೆಲ್ಲಿ ಲೇಟ್ ಆಗಿದೆ ಬೈತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಅಷ್ಟರಲ್ಲೇ ನಾನು ಮುಂದೆನೇ ಟ್ರಾನ್ಸ್ಪೋರ್ಟ್ ಗಾಡಿ ಕಾಣಿಸ್ಬೇಕಾ, ನಮ್ಮ ಕ್ಯಾಂಟರ್ ಗಾಡಿನ ನೋಡಿ ನನಗೊಂಥರ ಆನೆ ಬಲ ಬಂದಂಗಾಯ್ತು. ನಮ್ಮ ಕ್ಯಾಂಟರ್ ಗಾಡಿನೇ ಲೇಟ್ ಆಗಿದೆ, ನನಗೇನು ಬೈತಾರೆ ಅಂತ ಹೇಳ್ಬಿಟ್ಟು ನಾನು ರಾಜನ್ ತರ ಹೋಗಿ ಗಾಡಿನ ಸೈಡ್ ಹಾಕಿ ನಿಲ್ಸಿದೆ. ನಮ್ಮ ಟ್ರಾನ್ಸ್ಪೋರ್ಟ್ ಮುಂದೆನೇ ಹುಡುಗರು ವಾಲಿಬಾಲ್ ಆಡ್ತಾ ಇದ್ರು. ಅದನ್ನ ನೋಡಿ ನನಗೂ ಹೋಗ್ಬೇಕು ಅನಿಸ್ತು. ಬಟ್ ಇವತ್ತು ಹೋಗಕ್ಕಾಗಲ್ಲ, ಯಾಕಂದ್ರೆ ಪರ್ಶೋಣ ಅವರು ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ನಾನೇ ನಮ್ಮ ತಮ್ಮ ಇಬ್ಬರೇ ಕೊಡಿ ಲೋಡ್ ಮಾಡ್ಕೋಬೇಕು. ನೋಡಿ ನಮ್ಮ ತಮ್ಮ ಲೋಡ್ ಮಾಡ್ಕೊಂಡಿದ್ದಾನೆ. ನನ್ನ ಪಾರ್ಸಲ್ ಸ್ವಲ್ಪ ಕಡಿಮೆ ಇರೋದು ಇವತ್ತು. ನಮ್ಮ ತಮ್ಮಂದು ಮತ್ತೆ ಪರ್ಶೋಣ ಅವ್ರದ್ದು ಇಬ್ಬರೇ ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಇರೋದು. ನನಗಿದು ಚಿಲ್ಲರೆ ಐಟಮ್ ಅಷ್ಟೇ ಇರೋದು. ಅದನ್ನ ಹಾಕಿ ಬಂದ್ಮೇಲೆ ಬುಕ್ ಬಂಡಲ್ ಒಂದು ಸ್ವಲ್ಪ ಇದೆ, ಅದನ್ನು ಕೂಡ ಲೋಡ್ ಮಾಡ್ಕೋಬೇಕು. ಅರ್ಧ ಗಂಟೆ ವೇಟ್ ಮಾಡಿದ್ಮೇಲೆ ನಮ್ಮ ಪರ್ಶೋಣ ಅವರು ಬಂದು ತಮ್ಮ ಮೆಟೀರಿಯಲ್ನ ತಾವೇ ಲೋಡ್ ಮಾಡ್ಕೊಂಡು ಮತ್ತೆ ಅನ್ಲೋಡ್ ಮಾಡಕ್ಕೆ ಹೋಗ್ತಾರೆ. ನಾವು ಕೂಡ ಅನ್ಲೋಡ್ ಮಾಡ್ಕೊಂಡು ಚಿಲ್ಲರೆ ಐಟಮ್ನ ನಾಷ್ಟ ಮಾಡಕ್ಕಂತ ಹೋಗಿದ್ದೆ. ಪರ್ಶೋಣ ಅವರು ಒಂದು ಲೋಕಲ್ ಬಾಡಿಗೆ ಇದೆ ಹೋಗ್ಬಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು. ಅದಕ್ಕೋಸ್ಕರ ಬಂದು ಒಂದು 30 ಸಿಮೆಂಟ್ ಚೀಲ ಇದೆ, ಅದನ್ನ ಲೋಡ್ ಮಾಡ್ಕೊಂಡು ಕೂಡ ಅನ್ಲೋಡ್ ಮಾಡ್ಕೊಂಡು ಬಂದೆ. ಒಂದು ಲೋಕಲ್ ಬಾಡಿಗೆ ಹೋಗಿ ಬರೋ ಅಷ್ಟರಲ್ಲಿ 10:30 ಆಗಿತ್ತು. 10:30ಗೆ ಎಷ್ಟು ಬಿಸಿಲಿತ್ತಪ್ಪ ಅಂದ್ರೆ ನಾನು ಬಂದು ನೆಳ್ಳಿ ಕೂತ್ಕೊಂಡ್ಬಿಡ್ತೀನಿ. ಇನ್ನು ಪರ್ಶೋಣ ಮತ್ತೆ ನಮ್ಮ ತಮ್ಮ ಬರಬೇಕು, ಅದಕ್ಕೋಸ್ಕರ ವೇಟಿಂಗ್. 1 ತಾಸು ವೇಟ್ ಮಾಡೀನ್ರಿ ನಮ್ಮ ತಮ್ಮ ಮತ್ತೆ ಪರ್ಶೋಣ ಅವ್ರ ಸಂಬಂಧ. ಅವರಿಬ್ರು ಬಂದ್ಮ್ಯಾಗ ಫಸ್ಟ್ ಅವ್ರ ಗಾಡಿ ಲೋಡ್ ಮಾಡಬೇಕು, ನಂದು ಲಾಸ್ಟ್ ಇರೋದು ಮೆಟೀರಿಯಲ್. ಅದಕ್ಕೋಸ್ಕರ ಪರ್ಶೋಣ ಅವ್ರ ಗಾಡಿಗೆ ಲೋಡ್ ಮಾಡ್ತಾ ಇದ್ದೀನಿ. 100 ಸಿಮೆಂಟ್ ಚೀಲ ಇರೋದು ಅವ್ರದ್ದು. ಆದ್ಮ್ಯಾಗ ನಾನು ಬುಕ್ ಬಂಡಲ್ ಇರೋದು 50, ಅದನ್ನ ಲೋಡ್ ಮಾಡ್ಕೊಂಡು ಮತ್ತೆ ಅನ್ಲೋಡ್ ಮಾಡ್ಕೊಂಡು ಬರೋಷ್ಟ್ರಾಗ 12:30 ಆಗೈತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.